ನೋಡು ಗುರು, ಎಲ್ಲ ಕಡೆನೂ ಟ್ರೆಂಡ್ ನಡೀತಿದೆ. ಯಾವ್ದಪ್ಪ ಅದಂದ್ರೆ ಶಾಂತಿ ಕ್ರಾಂತಿ ಮೂವಿದ್ದು. ಆಲ್ಮೋಸ್ಟ್ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗುರು. ರಿಲೀಸ್ ಆದರೆ ಅಂತೂ ಮಾತ್ರ ನಾನಂತೂ ಪಕ್ಕ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡ್ತೀನಿ. ಬಟ್ ಬೇಜಾನ್ ಸತ್ ನೋಡಿದ್ದೀನಿ ಯೂಟ್ಯೂಬಲ್ಲಿ ಮತ್ತು ಟಿ ವಿಲೆಲ್ಲ ಹಾಕಿರೋದನ್ನು. ನೀವು ಅಷ್ಟೇ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಉಳಿಸಿ ಅನ್ನೋದಾದರೆ, ನೀವು ಕನ್ನಡಿಗರೇ ಆಗಿದ್ದರೆ, ಕನ್ನಡದ ಅಭಿಮಾನ ಇದ್ದರೆ ಕನ್ನಡ ಮೂವಿನ ಕನ್ನಡ ಥಿಯೇಟ್ರ್ಗಳಿಗೆ ಹೋಗಿ ನೋಡಿ. ಆಲ್ಮೋಸ್ಟು ನನ್ನ ಕಡೆಯಿಂದ ಏನಪ್ಪ ಅಂದರೆ, ನಾನು ಆಲ್ಮೋಸ್ಟು ಡ್ರೈವರ್ಗಳ್ಗೆ ಹೇಳೋದು ಏನಂತಂದರೆ, ನೀವು ಬಿಡುವು ಮಾಡಿಕೊಂಡು ಶಾಂತಿ ಕ್ರಾಂತಿ ಏನಾದ್ರೂ ರಿಲೀಸ್ ಆದರೆ ಮತ್ತೆ ಥಿಯೇಟ್ರಲ್ಲಿ ಖಂಡಿತವಾಗ್ಲೂ ಥಿಯೇಟ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ನಮ್ಮ ರವಿ ಮಾಮಂಗೆ ಸಪೋರ್ಟ್ ಮಾಡೋಣ ಅಂತ. ಯಾವುದೇ ರೀಲ್ಸ್ ನೋಡಿದ್ರು ಶಾಂತಿ ಕ್ರಾಂತಿದೇ ಬರ್ತಿದೆ. ಆಲ್ಮೋಸ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನಾರ ನಿಮ್ಮ ಅನಿಸಿಕೆ ಇದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಿನ್ನೂ ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ಆ ಫಿಲಮ್ ರಿಲೀಸ್ ಆದಾಗ. ಬಟ್ ಈಗ ನಾವಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡಿ ಆ ಸಿನಿಮಾನ ಗೆಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾರ ಅನಿಸಿಕೆ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಕಾಲದಲ್ಲೇ ಅವರು ಪ್ಯಾನ್ ಇಂಡಿಯಾ ಮಾಡಿದರು ರವಿಚಂದ್ರನ್ ಅವರು. ಸೋಷಿಯಲ್ ಮೀಡಿಯಾದ ಪವರ್ ಏನು ಅಂತ ತೋರಿಸೋಣ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ನನಗೆ ತಿಳಿಸಿ. ಅವರು ಜನಗಳಿಗೋಸ್ಕರ ಫಿಲಮ್ ಮಾಡಿ ಕಳ್ಕೊಂಡಿರೋದು, ಆದರೆ ಈಗ ಜನಗಳೇ ಕೈ ಹಿಡಿಬೇಕು ರವಿಚಂದ್ರನ್ ಅವ್ರದ್ದು ಅಂತೂ. ನಿಜವಾಗ್ಲೂ ನಾನು ಹೋಗಿ ಫಿಲಮ್ ನೋಡ್ತೀನಿ, ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮನ್ನು ಟ್ಯಾಗ್ ಮಾಡಿ ರಿಲೀಸ್ ಆದ ತಕ್ಷಣ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಅದು ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ ಗೊತ್ತಿಲ್ಲ. ನೋಡೋಣ ಯಾವ್ಯಾವ ಥರ ಯಾರ್ಯಾರು ಮೆಸೇಜ್ ಮಾಡ್ತೀರಾ.